ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ಕೊಡ್ತಾ ಇರೋದೇನೆಂದರೆ ನಾವು ಬೋಟಿನ ಹೇಗೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಇವತ್ತು ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲು ಅದನ್ನು ಕ್ಲೀನ್ ಮಾಡೋಕ್ಕೆ ನಾವು ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟು ಇಡಬೇಕು. ನೋಡಿ ಈ ಥರ ನೀರು ಕುದೀತಾ ಇದೆ. ಆವಾಗ ಕುದೀತಾ ಇರೋ ನೀರು ತೊಗೊಂಡು ಇಟ್ಕೊಂಡು ನಾವೇನು ಮಾಂಸ ಬೋಟಿ ತೊಗೊಂಡಿದ್ವಲ್ಲ ಅದನ್ನು ಬಿಸಿ ನೀರಲ್ಲಿ ಹಾಕಿ ಎದ್ದು ಸ್ವಲ್ಪ ಆಡಿಸ್ಬೇಕು. ಅದರಲ್ಲೇ ಜಾಸ್ತಿ ಹೊತ್ತು ಬಿಡಬಾರ್ದು, ಯಾಕಂದರೆ ಮೇಲ್ಗಡೆ ಲೇಯರ್ ಕಿತ್ಕೊಳ್ಳಲ್ಲ, ಅದು ಏನೋ ಗಟ್ಟಿ ಆಗಿಬಿಡುತ್ತೆ ಅಲ್ಲೇ. ನಾವು ಹೀಗೆ ಸ್ವಲ್ಪ ನೀರಲ್ಲಿ 1 ನಿಮಿಷ ಹಿಂಗೆ ಆಡಿಸ್ಬಿಟ್ಟು ತೆಗೆದುಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ಟು ನೈಫ್ ಇರುತ್ತಲ್ಲ, ನೈಫಿಂದ ಹಿಂಗೆ ತೆಗೆದುಬಿಟ್ರೆ ಬಿಸಿ ಇದ್ದಾಗೆ ತೆಗಿಬೇಕು. ಹಾಗೆ ತೆಗೆಯೋದ್ರಿಂದ ಮೇಲೆ ನೈಸಾಗಿ ಅದು ಕೀಳ್ತಾ ಹೋಗುತ್ತೆ ಸಲೀಸಾಗಿ, ಯಾವುದೇ ಥರ ತೊಂದರೆ ಆಗೋಲ್ಲ. ಸ್ವಲ್ಪ ತಣ್ಣಗಾಗೋಕೆ ಬಿಟ್ಟಿವಿ ಅಂತ ಅಂದರೆ ಅದೇನಾಗ್ಬಿಡುತ್ತೆ ಅಲ್ಲೇ ಗಟ್ಟಿ ಆಗಿಬಿಡುತ್ತೆ, ಅದು ನಮಗೆ ಕ್ಲೀನ್ ಕೂಡ ಆಗಲ್ಲ, ತುಂಬ ಗಲೀಜು ಅನಿಸುತ್ತೆ. ನೋಡಿ ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ ನೀವು ಎಷ್ಟು ಕ್ಲೀನಾಗಿ ಅದು ಇದಾಗ್ತಾಯಿದೆ ಅಂತ. ಸ್ವಲ್ಪ ಸೊಪ್ಪಿರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಬೇಕು. ನೋಡಿ ಯಾವ ರೀತಿ ನಾನು ನೈಫಿಂದ ಇದು ಮಾಡ್ತಾಯಿದ್ದೀನವಲ್ಲ ಇದೇ ಥರ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿತ್ತು ಅಂತ ನೋಡಿದ್ರಲ್ಲ. ಹಾಗೆ ನಾವು ಇನ್ನೊಂದು ಪೀಸನ್ನು ನೀರಲ್ಲಿ ಹಾಕ್ಬಿಟ್ಟು ಇದನ್ನು ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿಸ್ಕೊಂಡು ಅದನ್ನು ಇದೇ ಥರ ಎದ್ದು ನೀರಲ್ಲಿ ತೆಗೆದುಕೊಂಡು ಬಿಸಿ ಇರುವಾಗಲೇ ನಾವು ಮೇಲ್ಗಡೆ ಪದರ ಕೂಡ ಇದರದ್ದು ಕೂಡ ಅದೇ ಥರ ಬಿಚ್ಕೋಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ಈ ಥರ ಎಲ್ಲ ನೈಫಿಂದ ನೀಟಾಗಿ ಮಾಡ್ತಾ ಹೋದರೆ ಎಲ್ಲನೂ ರಿಮೂವ್ ಆಗಿಬಿಡುತ್ತೆ. ಈ ಥರ ಕ್ಲೀನ್ ಮಾಡಿಕೊಂಡೆ ನಾವು ಮಾಡಬೇಕು ಅದನ್ನು. ಈ ಥರ ನೈಫಿಂದ ಉಜ್ಜಿಬಿಟ್ರೆ ಎಲ್ಲ ನೀಟಾಗಿ ಹೋಗುತ್ತೆ. ಇದು ಸ್ವಲ್ಪ ಇನ್ನೂ ಬಿಸಿ ನೀರಲ್ಲಿ ಇರಬೇಕಾಗಿತ್ತು, ನಾನು ಬೇಗ ತೆಗೆದುಬಿಟ್ಟೆ, ಅದ್ರ ಪರವಾಗಿಲ್ಲ. ನೋಡಿ ಈ ಥರ ಎಲ್ಲ ಹೋಗುತ್ತೆ ಕ್ಲೀನಾಗಿ, ಬೇಗ ಮಾಡ್ಕೊಳ್ಬೋದು. ಮತ್ತು ಒಂದು ಸತಿ ನೀರಲ್ಲಿ ಆಗೇನಾದರೂ ನಿಮ್ಗೆ ಹೋಗಿಲ್ಲ ಅಂದರೆ ಮತ್ತೆ ಬಿಸಿ ನೀರಲ್ಲಿ ಎದ್ದುಬಿಟ್ಟು ಮತ್ತೆ ಉಜ್ಕೊಂಡ್ರೆ ಎಲ್ಲನೂ ಕ್ಲೀನಾಗುತ್ತೆ. ಇಲ್ಲಿ ಯೆಲ್ಲೋ ಕಲರ್ ಏನಿದೆಯಲ್ಲ ಅದೆಲ್ಲನೂ ಕೈಯಿಂದ ಸ್ಕಿನ್ನಿಂದ ಚಾಕುವಿಂದ ಮಾಡಿದ್ರೆ ಎಲ್ಲ ಕೂಡ ಹೋಗ್ಬಿಡುತ್ತೆ. ನೋಡಿದ್ರಲ್ವ, ಈ ಥರ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ನಾನು ಹೇಗೆ ತೋರಿಸ್ತಾ ಇದ್ದೀನಲ್ವ ಆ ಥರ ಎಲ್ಲ ಕೈಯಿಂದ ಬಿಡಿಸ್ಕೊಳ್ಳೋದಾದರೆ ಕೆಲವೊಂದನ್ನು ಕೈಯಿಂದನೇ ಬಿಡಿಸ್ಕೊಳ್ಬೇಕು. ನೋಡಿ ಈ ಥರ ಕ್ಲೀನ್ ಆಯಿತು. ಕೆಲವೊಂದನ್ನು ಹೋಗದೇ ಇರೋದನ್ನು ಕೈಯಿಂದ ರಿಮೂವ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಕ್ಲೀನ್ ಆಗಿದೆ. ಇವಾಗ ಪೈಪ್ ಏನಿರುತ್ತಲ್ಲ ಅದನ್ನು ನಾವು ಸಿಂಕಲ್ಲಿ ಇಟ್ಕೊಂಡ್ಬಿಟ್ಟು ಟ್ಯಾಪ್ ಇರುತ್ತಲ್ಲ, ಟ್ಯಾಪ್ ನೀರು ಆನ್ ಮಾಡ್ಕೊಂಬಿಟ್ಟು ಆ ಪೈಪ್ ಒಳಗಡೆ ನೀರು ಹೋಗೋ ಥರ ಫಸ್ಟು ನೀರೆಲ್ಲ ಹಾಕಿ ಪೈಪ್ನೆಲ್ಲ ಕ್ಲೀನಾಗಿ ಈ ಥರ ಎಳೆದು ಕ್ಲೀನ್ ಮಾಡ್ಕೋಬೇಕು. ಒಳಗಡೆ ಇರೋ ಎಲ್ಲ ಗಲೀಜು ಕೂಡ ಹೋಗುತ್ತೆ. ನೋಡಿ ಈ ಥರ ನಾನು ಹೇಗೆ ತೋರಿಸ್ತಾ ಇದ್ದೀನೋ ಹಾಗೆ ನೀರೆಲ್ಲ ಹಾಕಿ ಒಳಗಡೆ ಪೈಪಲ್ಲಿ ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಫಸ್ಟು ಎಲ್ಲದನ್ನು ಇದೇ ಥರ ನೀವು ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲದಕ್ಕೂ ಕ್ಲೀನಾಗಿ 1-2ರಿಂದ 3 ಸತಿ ನೀರು ಹಾಕೋದು ತೆಗಿಯೋದು ಮಾಡಬೇಕು. ಯಾಕಂದರೆ ಇದು ತುಂಬ ಇದು ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ಸ್ ಇದೆನೋ ಅದಕ್ಕೋಸ್ಕರ ನೀವು ಕ್ಲೀನಾಗಿ ತೊಳ್ಕೊಬೇಕು. ನೋಡಿ ಈ ಥರ ಎಲ್ಲ ಪೈಪಲ್ಲಿ ನೀರು ಹಾಕಿ ಕ್ಲೀನ್ ಆದಮೇಲೆ ಈ ಥರ ಮೇಲ್ಗಡೆನೂ ಕ್ಲೀನ್ ಮಾಡ್ಕೋಬೇಕು. ಮತ್ತು ಒಂದು ಪಾತ್ರೆಯಲ್ಲಿ ಬಿಸಿ ನೀರಿಗೆ ಇಟ್ಕೋಬೇಕು. ನಾವು ಬಿಸಿ ನೀರಿಗೆ ಇಟ್ಕೊಂಡು ಇದು ಕುದೀತಾ ಇರಬೇಕಾದ್ರೆ ನಾವೇನು ವಾಶ್ ಮಾಡ್ಕೊಂಡಿದ್ದ ಪೈಪ್ ಇತ್ತಲ್ಲ ಅದನ್ನು ಬಿಸಿ ನೀರಿಗೆ ಹಾಕಬೇಕು. ಬಿಸಿ ನೀರಿಗೆ ಹಾಕಿದಾಗ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಈ ಥರ ನೋಡಿ, ಅಂದರೆ ಭಾಳ ಹೊತ್ತು ಬಿಡಬಾರ್ದು. 1 ಮಿನಿಟ್ ಅಷ್ಟಾದಮೇಲೆ ಅದೇ ಈ ರೀತಿ ಆದ ತಕ್ಷಣ ತೆಗ್ದುಕೋಬೇಕು. ತೆಕ್ಕೊಂಡಾದ್ಮೇಲೆ ಅರ್ಧ ಗಲೀಜು ಮತ್ತೆ ಅದರೊಳಗೆ ಹೋಗಿರುತ್ತೆ. ಮತ್ತು ಈ ಪೈಪನ್ನ ತಕ್ಕೊಂಡು ಬೇರೆ ಒಂದು ಪ್ಲೇಟಲ್ಲಿ ಇಟ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನೆಲ್ಲ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ ಇದೇ ಥರ ಕಟ್ ಮಾಡ್ಕೊಂಬಿಟ್ಟು ಎಲ್ಲದನ್ನು ಒಂದ್ಸಲ ನೀಟಾಗಿ ಈಚಿಕ್ಬೇಕು. ಮತ್ತೆ ಏನಾದರೂ ಗಲೀಜಿದ್ರೆ ಅದೆಲ್ಲ ನೀಟಾಗಿ ಹೊರಗಡೆ ಬರುತ್ತೆ. ನೋಡಿ ಈ ಥರ ಕಿವುಚ್ಬಿಟ್ಟು ಆಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೆಶ್ ವಾಟರ್ ಬರೋವರೆಗೂ ವಾಶ್ ಮಾಡ್ಕೋಬೇಕು. ನೀಟಾಗಿ ಈ ಥರ ತಿಕ್ಕಿ ವಾಶ್ ಮಾಡ್ಕೊಳ್ಬೇಕು. ನೋಡಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಲ್ಲ ಈ ಥರ ನೋಡಿ ಎಷ್ಟೊಂದು ಗಲೀಜು ಬಂದಿದೆ.
ಇದನ್ನೆಲ್ಲ ನೀಟಾಗಿ ತಕ್ಕೊಳ್ಬೇಕು. ಇದೇ ಥರ ನೀರು ಹಾಕಿ ತೊಳೆದು ಮಾಡಬೇಕು. ನೋಡಿ ಈ ಥರ ಕ್ಲೀನ್ ಆಗ್ತಾ ಹೊರಟಿದೆ. ಇದೇ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಒಂದು ಚೆಕ್ ಮಾಡಬೇಕು ಒಳಗಡೆ ಎಲ್ಲಾದರೂ ಇದೆನಾ ಗಲೀಜಿದೆನಾ ಅಂತ ಹೇಳಿ. ನೋಡಿ ನಮ್ಮ ವಾಟರ್ ಕೂಡ ಫ್ರೆಶ್ ಆಗಿ ಕಾಣಿಸ್ತಾ ಇದೆ, ಕ್ಲಿಯರ್ ಆಗ್ತಿದೆ. ಅಂದರೆ ಒಳಗಡೆ ಇರೋದೆಲ್ಲ ಗಲೀಜು ಹೋಗಿದೆ ಅಂತ ಅರ್ಥ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ ನಮ್ಮ ವಾಟರು. ಈ ಥರ ಎಲ್ಲ ಗಲೀಜು ಹೋಗೋ ಥರ ನೀಟಾಗಿ ತೊಳ್ಕೊಬೇಕು. ನೋಡಿ ನಮ್ಮ ವಾಟರ್ ಎಷ್ಟು ಕ್ಲೀನಾಗಿದೆ, ಗಲೀಜೆಲ್ಲೂ ಕಾಣ್ತಾ ಇಲ್ಲ. ಈ ಥರ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ತಟ್ಟೆಯಲ್ಲಿ ತಕ್ಕೊಂಡಿದ್ದೀನಿ. ಈ ಥರ ಕ್ಲೀನಾಗಿದೆ ನಮ್ಮದು. ಅರಿಶಿನ ಹಾಕಿರೋದ್ರಿಂದ ಯೆಲ್ಲೋ ಕಲರ್ ಆಗಿದೆ ಸ್ವಲ್ಪ. ನೋಡಿ ಇದನ್ನು ಕೂಡ ನಾವೇನು ಕ್ಲೀನ್ ಮಾಡಿದ್ವಲ್ಲ ಅದನ್ನು ನೀಟಾಗಿ ನಾವು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಫಸ್ಟು ನೀಟಾಗಿ ಕಟ್ ಮಾಡಿಕೊಂಡು ನಮ್ಗೆ ಯಾವ್ದು ಬೇಕೋ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಒಂದು ಕಡೆ ಹಾಕ್ಬಿಟ್ಟು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಉಜ್ಜಬೇಕು. ಮತ್ತೊಂದು ಸಲ ಉಪ್ಪು ಅರಿಶಿನದ ಜೊತೆಗೆ ಅದೇನೇ ಮತ್ತೆ ಏನಾದರೂ ಉಳಿದಿದ್ರೂ ಕೂಡ ಅರಿಶಿನ ಮತ್ತು ಉಪ್ಪಿಂದ ಕ್ಲೀನ್ ಆಗುತ್ತೆ ಅಂತ ಹೇಳಿ ನೀಟಾಗಿ ಉಜ್ಜಿ ನೀವೇನು ಬಿಸಿ ನೀರು ಉಗುರು ಬೆಚ್ಚಗೆ ನೀರಿರುತ್ತಲ್ಲ ಅದರಿಂದ ಸ್ವಲ್ಪ ತಿಕ್ಕಿ ವಾಶ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಬೋಟಿ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ನೋಡಿ ಈ ಥರ ನಾನು ವಾಶ್ ಮಾಡ್ಕೊಂಡಿದ್ದೀನಿ, ಎಲ್ಲದನ್ನು ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಇದು ಯೆಲ್ಲೋ ಕಲರ್ ಅರಿಶಿನ ಆಗಿರೋದ್ರಿಂದ ಈ ಥರ ಕಲರ್ ಇದೆ ಅಷ್ಟೇ. ನೋಡಿ ಈ ಥರ ಮಾಡ್ಕೊಬೋದು. ಈ ಥರ ಕ್ಲೀನ್ ಮಾಡಿಕೊಂಡು ನೀವು ಅಡುಗೆ ಮಾಡಿಕೊಂಡು ತಿನ್ಬೋದು.